ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಸಂಡೇ ಫ್ರೆಂಡ್ಸ್. ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿಕನ್ ಚಾಪ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಚಿಕನ್ ಚಾಪ್ಸ್ಗೆ 2 ಈರುಳ್ಳಿ, ಸ್ವಲ್ಪ ಮೆಣಸು, ಒಂದು 3-4 ಚಕ್ಕೆ, ಒಂದು 5-6 ಲವಂಗ, ಸ್ವಲ್ಪ ಶುಂಠಿ, 4 ಹಸಿಮೆಣಸಿನ್ಕಾಯಿ, 2 ಟೊಮೆಟೊ, ಬೆಳ್ಳುಳ್ಳಿ 1-2 ತೊಗೊಂಡಿದ್ದೀನಿ, ಆ್ಯಂಡ್ ಕಾಯಿ ತುರಿ. ಇದು ಮಧ್ಯಾಹ್ನ ಊಟಕ್ಕಷ್ಟೇ ಫ್ರೆಂಡ್ಸ್. ಸಂಜೆ ಚಿನ್ನುಗೆ ಪಲಾವ್ ಅಂದರೆ ತುಂಬಾ ಇಷ್ಟ, ಚಿಂಟುಗೆ. ಹಾಗಾಗಿ ಸಂಜೆ ಚಿಕನ್ ಪಲಾವ್ ಮಾಡ್ತೀನಿ ಫ್ರೆಂಡ್ಸ್. ಆವಾಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ಲ, ಅದೆಲ್ಲನೂ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಆವಾಗಲೇ ಮಸಾಲೆನೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ಹಾರಲಿ ಅಂತ ಹಾಗೆ ಬಿಟ್ಟಿದ್ದೆ. ಬಿಸಿ ಇದ್ದರೆ ಜಾರ್ಗೆ ಹಾಕ್ಬಾರ್ದಲ್ವ, ಹಾಗಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಕುಕ್ಕರ್ಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನಿವಾಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ನಾನು ಮಾಡ್ತಾ ಇರೋದು ಇವಾಗ 1/2 kg ಚಿಕನಿಗೆ ಮಾತ್ರ, ಯಾಕಂದರೆ ಸಂಜೆ ಮತ್ತೆ ಚಿಕನ್ ಪಲಾವ್ ಮಾಡಬೇಕಲ್ವ, ಹಾಗಾಗಿ ಒನ್ ಟೈಮ್ಗೆ ಅಂತ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಹಾಗೆ ಪುದೀನ, ಕೊತ್ತಂಬರಿ ಹಾಕೋತಾ ಇದ್ದೀನಿ. ಹಾಗೆ ರುಬ್ಬಿರೋ ಮಸಾಲೆ ಕೂಡ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಕ್ಯಾಪ್ ಹಾಕಿ 1 ವಿಷಲ್ ಬರ್ಸ್ಕೊತೀನಿ. ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿದ್ನಲ್ಲ, ಚಿಕನ್ ಬೆಂದಿರುತ್ತೆ. ಸೊ ಹಾಗಾಗಿ 1 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಮಟನ್ ಆದರೆ ಜಾಸ್ತಿ ವಿಷಲ್ ಬರ್ಸ್ಕೋಬೇಕು, ಚಿಕನ್ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಫ್ರೆಂಡ್ಸ್, ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಇವತ್ತಿನ ಸಂಡೇ ಸ್ಪೆಷಲ್ ಮಿನಿ ವ್ಲಾಗ್ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.